ಹೊಸ ಕತೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆಯನ್ನು ಬರೆಯುವುದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ರಾತ್ರಿ ಆಳವಾಗಿ ಹರಡಿತ್ತು. ಮನೆಯ ಹೊರಗೆ ಮಳೆಯ ಸದ್ದು ನಿರಂತರವಾಗಿ ಗೋಡೆಗಳ ಮೇಲೆ ತಟ್ಟುತ್ತಾ ಇತ್ತು. ಅದೊಂದು ಹಳೆಯ ಮನೆಯಲ್ಲಿ ರಾತ್ರಿ ದೀಪದ ಮಂದ ಬೆಳಕು. ಕಿಟಕಿಯ ಹೊರಗೆ ಕತ್ತಲು ಮತ್ತು ಮಳೆಯ ಹನಿಗಳು ಗಾಜಿನ ಮೇಲೆ ಸರಿತಾ ಇರುವಂತೆ ಪ್ರಿಯಾ ಮತ್ತು ರವಿ ಇಬ್ಬರು ಮಧ್ಯ ವಯಸ್ಸಿನಲ್ಲಿ ಮದುವೆಯಾದರು. ಅವರಿಗೆ 12 ವರ್ಷಗಳಾಯಿತು ಮದುವೆಯಾಗಿ. ಆದರೆ ಅವರ ನಡುವೆ ಒಂದು ಅದೃಶ್ಯ ಕೆಲಸದ ಆಯಾಸ ಕೂಡ ಇತ್ತು. ದೈನಂದಿನ ಜೀವನದ ಒತ್ತಡಗಳು ಅವರನ್ನು ಬೇರ್ಪಡಿಸಿದ್ದವು. ಪ್ರಿಯಾ ಕಿಟಕಿಯ ಬಳಿ ನಿಂತು ಮಳೆಯನ್ನು ನೋಡುತ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ನೆನಪುಗಳ ಚಿತ್ರಗಳು ಮಿಂಚುತ್ತಾ ಇದ್ದವು. ಒಂದು ಕಾಲದಲ್ಲಿ ರವಿ ಅವಳ ಕಣ್ಣುಗಳನ್ನು ನೋಡಿ ಮೌನವಾಗಿ ನಗುತ್ತಿದ್ದ ದಿನಗಳು. ರವಿ ಮಲಗುವ ಕೋಣೆಯಲ್ಲಿ ಕುಳಿತಿದ್ದ. ಬೆಡ್ರೂಮಿನ ದೀಪದ ಹಳದಿ ಬೆಳಕು ಅವನ ಮುಖದ ಮೇಲೆ ಬಿದ್ದಿತ್ತು. ಅದು ಅವನ ಕಣ್ಣುಗಳಲ್ಲಿನ ಏಕಾಂತವನ್ನು ಇನ್ನೂ ಹೆಚ್ಚಿಗೆ ಮಾಡಿತು. ಅವನು ಕೈಯಲ್ಲಿ ಒಂದು ಹಳೆಯ ಪತ್ರವನ್ನು ಹಿಡಿದಿದ್ದ. ಪ್ರಿಯಾ ಬರೆದಿದ್ದ ಮೊದಲ ಪ್ರೀತಿಯ ಪತ್ರ ಅದು. 12 ವರ್ಷಗಳ ಹಿಂದಿನದು. ಪದಗಳು ಸರಳವಾಗಿದ್ದವು. ಆ ಪತ್ರದಲ್ಲಿ ಏನಂದರೆ, ನಿನ್ನ ನೋಡೋದಲ್ಲಿ ನಾನು ಕಳೆದು ಹೋಗುತ್ತೇನೆ ಅಂತ ಬರೆದಿತ್ತು. ಆದರೆ ಈಗ ಅವನ ನಡುವೆ ಮಾತುಗಳೇ ಕಡಿಮೆಯಾಗಿದ್ದವು. ಅವನ ಮನಸ್ಸು ಅಸ್ಥಿರವಾಗಿತ್ತು. ಯಾಕೆ ಈ ದೂರ? ಯಾಕೆ ಈ ಮೌನ? ಮಳೆಯ ಸದ್ದು ಅವನ ಹೃದಯದ ಬಡಿತವನ್ನು ಹೊಡಿತಾ ಇತ್ತು. ಒಂದು ರೀತಿಯ ಆಹ್ವಾನದಂತೆ ಪ್ರಿಯಾ ಕಿಟಕಿಯಿಂದ ದೂರ ಸರಿದಳು. ಮಳೆಯ ಹನಿಗಳು ಗಾಜಿನ ಮೇಲೆ ಆಡ್ತಾ ಇರುವುದು ಅವಳನ್ನು ಆಕರ್ಷಿಸಿತ್ತು. ಪ್ರತಿ ಹನಿ ಒಂದು ನೆನಪು, ಪ್ರತಿ ಸದ್ದು ಒಂದು ಆಸೆ. ಅವಳು ಕೊನೆಗೆ ಬಂದಳು. ಮೆಲ್ಲನೆ ಬಾಗಿಲ ಮುಚ್ಚಿದಳು. ರವಿ ಅವಳನ್ನು ನೋಡಿದ, ಆದರೆ ಮಾತು ಬರಲಿಲ್ಲ. ಅವರ ಕಣ್ಣುಗಳು ಸಂಧಿಸಿದವು. ಆ ನೋಟದಲ್ಲಿ ಹಳೆಯ ಬೆಚ್ಚಗಿನ ಭಾವನೆ ಮರಳಿ ಬಂದಂತೆ. ಪ್ರಿಯಾ ಬೆಡ್ ಬದಿಗೆ ಬಂದು ಕುಳಿತಳು. ಅವಳ ಉಸಿರು ನಿಧಾನವಾಗಿತ್ತು. ಮಳೆಯ ಲಯಕ್ಕೆ ಹೊಂದಿಕೊಂಡಂತೆ ಅವಳ ಮನಸ್ಸಿನಲ್ಲಿ ಒಂದು ಆಂತರಿಕ ಸಂಘರ್ಷ. ಆ ಮೌನವನ್ನು ಮುರಿಯಬೇಕಾ ಅಥವಾ ಈ ಮೌನದಲ್ಲಿ ಎಲ್ಲವನ್ನು ಹೇಳಬೇಕಾ? ರಾತ್ರಿ ಇನ್ನಷ್ಟು ಆಳವಾಯಿತು. ಮಳೆ ಜೋರಾಗಿ ಸುರಿತಾ ಇತ್ತು. ಮನೆಯ ಹೊರಗಿನ ಜಗತ್ತನ್ನು ಮರೆಮಾಚುತ್ತಾ ಇತ್ತು. ರವಿ ಮೆಲ್ಲನೆ ಅವಳ ಕೈಯನ್ನು ನೋಡಿದ. ಅದು ಬೆಡ್ ಮೇಲೆ ಇತ್ತು. ಸ್ವಲ್ಪ ದೂರದಲ್ಲಿ ಅವನ ಹೃದಯದಲ್ಲಿ ಒಂದು ಆಕಾಂಕ್ಷೆ ಮೂಡಿತು. ಆ ಕೈಯನ್ನು ಹಿಡಿಯುವ ಆಸೆ. ಆದರೆ ಮೌನದ ಭಯ ಅವನನ್ನು ನಿಲ್ಲಿಸಿತು. ಪ್ರಿಯಾ ಅದನ್ನು ಗಮನಿಸಿದ್ಲೋ ಇಲ್ವೋ, ಅವಳ ಕಣ್ಣುಗಳು ಮಂದಗೊಂಡವು. ಅವಳ ಮನಸ್ಸಿನಲ್ಲಿ ನೆನಪುಗಳು ಉಕ್ಕಿ ಬಂದವು. ಮದುವೆಯ ಮೊದಲ ರಾತ್ರಿ ಅದೇ ಮಳೆಯಲ್ಲಿ ಅವಳು ಕಿಟಕಿಯ ಬಳಿ ನಿಂತಿದ್ದ ದಿನ. ಆಗ ಅವರ ನಡುವೆ ದೂರ ಇರಲಿಲ್ಲ, ಕೇವಲ ಭಾವನೆಗಳ ಹರಿವು. ಆದರೆ ಸಮಯ ಹೇಗೆ ಬದಲಾಯಿಸಿತು ಅಂದರೆ, ಅವಳ ಉಸಿರು ಸ್ವಲ್ಪ ಭಾರವಾಯಿತು. ಆ ಭಾವನೆಯ ತೀವ್ರತೆಯಿಂದ ರವಿ ಮೆಲ್ಲನೆ ಉಸಿರಿದ. ಮಳೆ ಚೆನ್ನಾಗಿದೆ ಅಲ್ವೇ? ಅದು ಮೊದಲ ಮಾತು. ಸರಳವಾಗಿ ಪ್ರಿಯಾ ತಲೆಯಾಡಿಸಿದಳು. ಅವಳ ನಗು ಮಂದವಾಗಿತ್ತು. ಆ ಮಾತು ಮೌನವನ್ನು ಮುರಿತು ಮತ್ತು ಅವರ ನಡುವೆ ಒಂದು ಹೊಸ ಲಯ ಶುರುವಾಯಿತು. ಅವನು ಮೆಲ್ಲನೆ ತನ್ನ ಕೈಯನ್ನು ಮುಂದೆ ಚಾಚಿದ. ಆದರೆ ಮುಟ್ಟಲಿಲ್ಲ, ಆದರೆ ಸ್ಪರ್ಶಿಸಲಿಲ್ಲ. ಕೇವಲ ದೂರದಿಂದ ನೋಡ್ತಾ ಇದ್ದ. ಪ್ರಿಯಾ ಅದನ್ನು ನೋಡಿ ಅವಳ ಹೃದಯದಲ್ಲಿ ಒಂದು ತರಂಗ, ಆ ದೂರದಲ್ಲಿದ್ದ ಆಕರ್ಷಣೆ, ಅದು ಮೌನದಲ್ಲಿ ಬೆಳೀತಾ ಇತ್ತು. ಅವನ ಮನಸ್ಸು ಹೇಳ್ತಾ ಇತ್ತು, ಈ ರಾತ್ರಿ ನಮ್ಮದು, ಈ ಮಳೆ ನಮ್ಮದು. ಆದರೆ ಮಾತುಗಳು ಬರಲಿಲ್ಲ, ಕೇವಲ ಉಸಿರಿನ ಲಯ. ಕೋಣೆಯಲ್ಲಿ ದೀಪದ ಬೆಳಕು ಮಂದಗೊಂಡಂತೆ ಕಾಣಿಸ್ತಾ ಇತ್ತು. ಮಳೆಯ ಸದ್ದು ಅದನ್ನು ಮರೆಮಾಚುತ್ತಾ ಇತ್ತು. ಪ್ರಿಯಾ ಮೆಲ್ಲಗೆ ಅವನ ಕಡೆಗೆ ಸರಿದಳು. ಅವನ ಪಕ್ಕಕ್ಕೆ ಸರಿದಳು. ಅವನ ನಡುವಿನ ದೂರ ತುಂಬ ಕಡಿಮೆಯಾಯಿತು. ಈಗ ಇಬ್ಬರು ತುಂಬ ಹತ್ತಿರವಾಗಿದ್ದರು, ಅಕ್ಕಪಕ್ಕದಲ್ಲೇ ಇದ್ದರು. ರವಿ ಅವಳ ಕಣ್ಣುಗಳನ್ನು ನೋಡಿದ. ಆ ಕಣ್ಣುಗಳಲ್ಲಿ ಹಳೆಯ ಭಾವನೆಗಳು ಮರಳಿ ಬಂದವು. ಒಂದು ರೀತಿಯ ಆಳವಾದ ಆಕಾಂಕ್ಷೆ. ಅವನ ಮನಸ್ಸಿನಲ್ಲಿ ಸಂಘರ್ಷ. ಈ ಮೌನವನ್ನು ಉಳಿಸಿಕೊಳ್ಳಬೇಕಾ ಅಥವಾ ಈ ಭಾವನೆಗಳನ್ನು ಹಂಚಿಕೊಳ್ಳಬೇಕಾ? ಪ್ರಿಯಾ ಅವನ ಮುಖದ ಮೇಲೆ ಬಿದ್ದ ಬೆಳಕನ್ನು ನೋಡುತ್ತಾ ಇದ್ಲು. ಅದು ಅವನ ಆಂತರಿಕ ಏಕಾಂತವನ್ನು ಬಿಂಬಿಸುತ್ತಾ ಇತ್ತು. ಅವಳ ಹೃದಯದಲ್ಲಿ ಒಂದು ವಿರಾಮ. ಈ ರಾತ್ರಿ, ಈ ಮಳೆಯಲ್ಲಿ ಅವರು ಮತ್ತೆ ಹತ್ತಿರವಾಗ್ತಾ ಇದ್ರು. ಮಾತುಗಳಿಲ್ಲದೇನೆ ರಾತ್ರಿ ಮುಂದುವರಿದಂತೆ
ಅವರು ಮೌನವಾಗಿ ಕುಳಿತರು. ಮಳೆಯ ಆ ಹನಿಗಳು ಕಿಟಕಿಯ ಮೇಲೆ ಸರಿತಾ ಇರುವುದು ಅವರ ಭಾವನೆಗಳ ಹರಿವಿನಂತೆ. ಪ್ರಿಯಾ ನೆನಪುಗಳಲ್ಲಿ ಮುಳುಗಿದ್ಲು. ರವಿ ಅವಳನ್ನು ಮೊದಲು ನೋಡಿದ ದಿನ ಆ ನೋಟದಲ್ಲಿ ಇದ್ದ ಬೆಚ್ಚಗಿನ ಆಕರ್ಷಣೆ. ಆಗ ಅವರ ನಡುವೆ ದೂರ ಇರಲಿಲ್ಲ, ಕೇವಲ ಭಾವನೆಗಳ ಸಂಭಾಷಣೆ. ಈಗ ಆ ದೂರ ಹೇಗೆ ಬಂತು? ಅವಳ ಉಸಿರು ನಿಧಾನವಾಗಿ ಹೊರಬಂತು. ಆ ಭಾವನೆಯ ತೀವ್ರತೆಯಿಂದ ರವಿ ಅವಳನ್ನು ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಒಂದು ಪಶ್ಚಾತ್ತಾಪವಿತ್ತು. ಯಾಕೆ ಈ ಕಾತರ? ಯಾಕೆ ಈ ಮೌನದಲ್ಲಿ? ಕಳೆದ ವರ್ಷಗಳು. ಮಳೆ ಸ್ವಲ್ಪ ನಿಧಾನಗೊಂಡಿತು, ಆದರೆ ಅವರ ನಡುವಿನ ಭಾವನೆಗಳು ಬೆಳೀತಾ ಇತ್ತು. ಪ್ರಿಯಾ ಮೆಲ್ಲಗೆ ಹೇಳಿದ್ಲು, ನೆನಪಿದೆಯಾ ನಮ್ಮ ಮೊದಲ ಮಳೆ? ರವಿ ತಲೆ ಅಲ್ಲಾಡಿಸಿದ. ಅವನ ನಗು ಮಂದವಾಗಿತ್ತು. ಆ ಮಾತು ಅವರನ್ನು ತುಂಬ ಹತ್ತಿರಕ್ಕೆ ತಂದಿತ್ತು. ಮೌನದ ನಡುವೆ ಭಾವನೆಗಳ ಹಂಚಿಕೆ. ಅವರ ಮನಸ್ಸು ಹೇಳ್ತಾ ಇತ್ತು, ನೀನು ನನ್ನದು, ಈ ರಾತ್ರಿ ನಮ್ಮದು ಅಂತ. ಆದರೆ ಮಾತುಗಳು ಬರಲಿಲ್ಲ, ಕೇವಲ ಕಣ್ಣುಗಳ ಸಂಭಾಷಣೆ ಮಾತ್ರ. ಪ್ರಿಯಾ ಅವನ ಬಳಿ ಸ್ವಲ್ಪ ಹತ್ತಿರ ಸರಿದಳು. ಅವನ ಉಸಿರುಗಳು ಮಿಶ್ರವಾಗ್ತಾ ಇರುವಂತೆ ಆ ದೂರದಲ್ಲಿ ಇದ್ದ ಆಕರ್ಷಣೆಯೊಂದು ಮೌನದಲ್ಲಿ ಆಳವಾಗ್ತಾ ಇತ್ತು. ರಾತ್ರಿ ಆಳವಾದಂತೆ ಅವರ ನೆನಪುಗಳನ್ನು ಹಂಚಿಕೊಳ್ಳಲು ಶುರು ಮಾಡಿದರು. ರವಿ ಹೇಳಿದ, ನಿನ್ನ ಕಣ್ಣುಗಳು ಇನ್ನೂ ಅದೇ ಬೆಳಕು. ಪ್ರಿಯಾ ನಾಚಿದ್ಲು. ಅವಳ ಹೃದಯದಲ್ಲಿ ಒಂದು ಸಂತಸದ ತರಂಗ ಇತ್ತು, ಅಂದರೆ ಆಂತರಿಕ ಸಂಘರ್ಷ ಉಳಿದಿತ್ತು. ಈ ಭಾವನೆಗಳನ್ನು ಮತ್ತೆ ಕಳ್ಕೋಬಾರ್ದು ಅಂತ ಮನೆಯ ಸದ್ದು ಅವರ ಭಾವನೆಗಳನ್ನು ಸಾಥು ನೀಡುತ್ತಾ ಇತ್ತು. ಒಂದು ರೀತಿಯ ಸಂಗೀತದಂತೆ ಅವರು ಮೌನವಾಗಿ ಕುಳಿತರು. ದೂರದಿಂದ ಹತ್ತಿರದ ಭಾವನೆಗಳನ್ನು ಅನುಭವಿಸುತ್ತಾ ಕೂತರು. ಪ್ರಿಯಾ ಮನಸ್ಸಿನಲ್ಲಿ ಆಲೋಚಿಸುತ್ತಾ ಇದ್ಲು, ಈ ಮೌನದಲ್ಲಿ ನಮ್ಮ ಪ್ರೀತಿ ಬೆರೆಯುತ್ತೆ ಅಂತ. ಬೆಳಕು ಹತ್ತಿರವಾಗ್ತಾ ಇತ್ತು. ಮಳೆ ನಿಂತಿತು. ರವಿ ಮತ್ತು ಪ್ರಿಯಾ ಇಬ್ಬರು ಆ ರಾತ್ರಿಯನ್ನು ನೆನಪಿಸಿಕೊಂಡ್ರು. ಅದು ಒಂದು ಕ್ಷಣ, ಅದು ಅವರ ಭಾವನೆಗಳನ್ನು ಬದಲಾಯಿಸಿತ್ತು. ಆ ಒಂದು ಕ್ಷಣ ಮೌನದಲ್ಲಿದ್ದ ಆಕರ್ಷಣೆ, ಅದು ಅವರನ್ನು ಮತ್ತೆ ಒಂದುಗೂಡಿಸಿತು. ರವಿ ಮೆಲ್ಲಗೆ ಹೇಳಿದ, ಈ ರಾತ್ರಿ ನಮ್ಮ ಜೀವನದ ಹೊಸ ಆರಂಭ ಅಲ್ವೇ ಅಂತ. ಪ್ರಿಯಾ ಹೌದು ಅನ್ನುವಂತೆ ತಲೆ ಅಲ್ಲಾಡಿಸಿದಳು. ಅವಳ ಕಣ್ಣುಗಳಲ್ಲಿ ಆಶೆಯ ಬೆಳಕಿತ್ತು. ಕಥೆಯ ಕೊನೆಯಲ್ಲಿ ಒಂದು ಸಂದೇಶವೇನೆಂದರೆ, ಪ್ರೀತಿಯಲ್ಲಿ ಮೌನವು ಕೂಡ ಒಂದು ಭಾಷೆ. ಸಮಯದೊಂದಿಗೆ ದೂರ ಬಂದರೂ ಒಂದು ರಾತ್ರಿಯ ಭಾವನೆಗಳು ಎಲ್ಲವನ್ನೂ ಮರಳಿ ತರುತ್ತವೆ. ಜೀವನದಲ್ಲಿ ಆಂತರಿಕ ಸಂಘರ್ಷಗಳಿದ್ದರೂ ಕೂಡ ಮೌನದಲ್ಲಿರುವ ಆಕರ್ಷಣೆಯನ್ನು ಗುರುತಿಸಿಕೊಳ್ಳಿ, ಅದನ್ನು ಬೆಳೆಸಿ. ಇದು ನಮ್ಮ ಎಲ್ಲರ ಜೀವನದ ಸತ್ಯ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆ ಬರೆಯುವುದಕ್ಕೆ ಸಹಕಾರಿಯಾಗುತ್ತೆ. ನಿಮಗೆ ಯಾವ ಥರ ಕತೆ ಬೇಕಂತ ಹೇಳಿ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಬಾಯ್.